ಸಾಕ್ಷಿ ಏನು? ನೀವೇ ಕಟ್ಟಿದ್ದೀರಾ ಅಂತ ನಮಗ್ ನಂಬಿಕೆ ಏನು? ಒಳ್ಳೆ ಪಾಯಿಂಟ್ ಕೇಳ್ದೆ ನಿಹಾರಿಕಾ. ಇಬ್ರು ಸೇರಿ ಯಾವುದೋ ಒಂದು ಕಟ್ಟುಕತೆ ಹೇಳಿದ್ರೆ ನಂಬೋದಕ್ಕೆ ಏನ್ ನಾವೆಲ್ಲ ದಡ್ರ? ಆಧಾರ ಇದೆ ಅಣ್ಣ. ಏನದು? ಚೆನ್ನೈ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮ ಮದ್ವೆ ನಡೆದಿರೋದಕ್ಕೆ ಪ್ರೂಫ್. ನಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್. ಸರ್ಟಿಫಿಕೇಟ್ ದೇವ್ರ ಮನೆಯಿಂದ ಹೇಗೆ ಹೊರಗಡೆ ಬಂತು? ಇವಾಗ ಅವ್ರ ಹತ್ರ ವಜ್ರಾಯುಧದಂತ ಆಯುಧ ಇದೆ. ಅವ್ರ ಮದ್ವೆ ಸುಳ್ಳು ಅಂತ ನಾನಿನ್ ಹೋರಾಡಕ್ಕಾಗಲ್ಲ. ಆಗೋಯ್ತು, ಎಲ್ಲ ಆಗೋಯ್ತು. ಇದು ನಿಜ ವೇದ. ಎಲ್ರಿಗೂ ಶಾಕ್ ಮೇಲ್ ಶಾಕ್ ಕೊಟ್ರಿ. ಈ ಟ್ವಿಸ್ಟ್ ಸಹಿಸ್ಕೊಳಕ್ಕೆ ನನ್ನಿಂದ ಆಗ್ತಿಲ್ಲ. ಇನ್ನು ಅತ್ತೆಯವ್ರ ಪರಿಸ್ಥಿತಿ ಏನೋ. ನಮ್ಮೆಲ್ಲರಿಗೂ ಇಂಥ ಮೋಸ ಮಾಡ್ತೀರಾ? ಹಾಗ್ ನೋಡ್ತಿದ್ದೀರಲ್ಲ ಅತ್ತೆ, ಕೇಳಿ. ಯಾಕಿಂತ ನಂಬಿಕೆ ದ್ರೋಹ ಮಾಡ್ದೆ? ನಂಬಿಕೆ ದ್ರೋಹ ಮಾಡಿದ್ದು ನಾನಲ್ಲಮ್ಮ, ಈ ನಿಹಾರಿಕಾ. ನಿಹಾರಿಕಾ ನಂಬಿಕೆ ದ್ರೋಹ ಮಾಡೋದು ಅಂದ್ರೇನು? ಅವನಿ ಜೊತೆ ನನ್ನ ಮದ್ವೆ ಆಗಿದೆ ಅಂತ ಗೊತ್ತಿದ್ದು ಕೂಡ ನಾನೇ ಬೇಕು ಅನ್ಕೊಂಡೆ. ಈ ಸಮಯದಲ್ಲಿ ನಿಮಗೆ ನಿಹಾರಿಕಾ ಬಗ್ಗೆ ತುಂಬಾ ವಿಷಯಗಳನ್ನ ಹೇಳಬೇಕು. ಅಮ್ಮ, ನಿಹಾರಿಕಾ ನೀವು ಅನ್ಕೋತಿರೋ ಹಾಗೆ ಸಂಪ್ರದಾಯಗಳನ್ನ ಗೌರವಿಸೋ ಹುಡುಗಿ ಅಲ್ಲ. ಪಬ್ಬಲ್ ತಿರ್ಗೋ ಹುಡುಗಿ. ಸೀರಿಯಲ್ ನೋಡಿ ನೀನ್ ತುಂಬಾ ಹೆಮ್ಮೆ ಪಡ್ತಿದ್ಯಾ, ಆದ್ರೆ ನಿಹಾರಿಕಾ ಯಾವಾಗ್ಲೂ ಚಿಕ್ಕ ಚಿಕ್ಕ ಬಟ್ಟೆ ಹಾಕೊಂಡು ಮಾಡರ್ನ್ ಕಲ್ಚರಲ್ಲಿ ಬದುಕ್ತಿರ್ತಾಳೆ. ಜಾತಕ ಹೊಂದಾಣಿಕೆ ಆಗಿದೆ ಅನ್ನೋ ಒಂದೇ ಒಂದು ಅರ್ಹತೆ ಬಿಟ್ರೆ ನಿನ್ ಸೊಸೆಯಾಗಿ ಯಾವ ವಿಧದಲ್ಲೂ ಸರಿ ಹೋಗಲ್ಲ. ನನ್ ಬಗ್ಗೆ ಯಾಕಿಷ್ಟು ಸುಳ್ಳು ಹೇಳ್ತಿದ್ದೀರಾ ಶ್ರೀಕರ್ ಅವ್ರೆ? ಏನೋ ಬಾಯಲ್ಲಿ ನಾಲ್ಗೆ ಇಲ್ದಿರೋ ಹುಡುಗಿ ಅಲ್ವಾ ಅಂತ ನಿಹಾರಿಕಾ ಮೇಲೆ ಆರೋಪ ಮಾಡ್ತೀರಾ? ನಿಹಾರಿಕಾ ತುಂಬಾ ಒಳ್ಳೆ ಹುಡುಗಿ. ಸಂಪ್ರದಾಯ ಅಂದ್ರೆ ಪ್ರಾಣ ಕೊಡ್ತಾಳೆ. ಶ್ರೀಕರ್ ಹೇಳಿದ್ದೆಲ್ಲ ಸುಳ್ಳು. ಹೌದಮ್ಮ, ನಿಹಾರಿಕನ ಕೆಟ್ಟೋಳನ್ನಾಗಿ ಮಾಡ್ಬೇಕು ಅಂತಾನೆ ಶ್ರೀಕರ್ ಹೀಗೆ ಮಾತಾಡ್ತಾ ಇರೋದು. ಅವನೇನ್ ಪ್ರೀತಿಸಿ ಮದ್ವೆ ಮಾಡ್ಕೊಂಡಿದ್ದಾನಲ್ವಾ? ನಿಹಾರಿಕನ ಬೇಡ ಅನ್ನೋದಕ್ಕೆ ಈ ನಾಟಕನೆಲ್ಲ ಆಡ್ತಾ ಇದ್ದಾನೆ. ನಿಹಾರಿಕಾ ಎಂತೋಳು ತಿಳಿಸುವಂತ ಆಧಾರಗಳು ಅವನಿ ಹತ್ರ ಇದೆ. ಅವನಿ ಮಾತ್ಮೇಲೆ ನಿಂತ್ಕೊಂಡಿದ್ದಾಳೆ. ಅದಕ್ಕೆ ಆ ಆಧಾರಗಳನ್ನ ತೋರ್ಸೋಕಾಗ್ತಿಲ್ಲ ಅಷ್ಟೇ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿಹಾರಿಕಾ ನಮ್ಮ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ಲು. ಗಂಡನ್ನ ಅವಳು ಕೆಟ್ಟವಳಿಂದ ಕಾಪಾಡ್ಕೊಳ್ಳೋದಕ್ಕೆ ಅವನಿ ತುಂಬಾ ಹೋರಾಟ ಮಾಡ್ತಿದ್ದಾಳಮ್ಮ. ಅವನಿಗೆ ಅನ್ಯಾಯ ಆಗ್ಬಾರ್ದು ಅಮ್ಮ. ಅವನಿ ವಿಷಯ ಆಮೇಲೆ, ಮೊದಲು ನಿಹಾರಿಕಾ ಬಗ್ಗೆ ನನಗೆ ಗೊತ್ತಾಗ್ಬೇಕು.
ಶ್ರೀಕರ್ ಹೇಳಿದ್ದು ನಿಜನಾ? ನಿಜ ನಿಜ ಅಲ್ಲ ಅತ್ತೆ. ನಿಜ ಅಲ್ಲ ಅಂತ ನಮ್ ಕುಲದೇವರ ಮೇಲೆ ಪ್ರಮಾಣ ಮಾಡಿ ಹೇಳೋದಕ್ಕೆ ಹೇಳಿ. ಸುಳ್ಳೇ ಹೇಳಿದ್ಲು ಅಂದ್ರೆ ಅಮ್ಮನವ್ರ ಕೋಪಕ್ಕೆ ಬಲಿ ಆಗ್ತಾಳೆ. ನಿಜ ಹೇಳಿದ್ರೆ ಬದುಕ್ತಾಳೆ. ಅಮ್ಮನವ್ರ ಮೇಲೆ ಪ್ರಮಾಣ ಮಾಡು ಬಾ. ನಾನ್ ಬರಲ್ಲ. ಅಮ್ಮನವ್ರ ಮೇಲೆ ಪ್ರಮಾಣ ಮಾಡೋದಿಕ್ಕೆ ನೀನು ಹಿಂದೇಟ್ ಹಾಕ್ತಿದ್ಯಾ ಅಂದ್ರೆ ನಿನ್ನ ಬಗ್ಗೆ ಕೇಳಿದ್ದೆಲ್ಲ ನಿಜಾನೇ ಅಂತಾಯ್ತು. ಅತ್ತೆ, ಇವಾಗ ನನ್ನ ಕಥೆ ಯಾಕೆ ಬಿಟ್ಬಿಡಿ. ನನಗೆ ಶ್ರೀಕರ್ ಅವರು ಅಂದ್ರೆ ಇಷ್ಟ. ದಯವಿಟ್ಟು ನನಗೆ ಶ್ರೀಕರ್ ಅವ್ರ ಜೊತೆ ಮದ್ವೆ ಮಾಡ್ಬಿಡಿ. ನಿನ್ನ ವಿಷಯ ಕೂಡ ನನಗೆ ಮುಖ್ಯನೇ. ನನ್ನ ಮಗ ಅವನಿ ಮಾಡಿರೋ ತಪ್ಪಿಗಿಂತ ನೀನು ಮಾಡಿದೆ ದೊಡ್ಡ ತಪ್ಪು ತರ ಅನಿಸ್ತಿದೆ ನನಗೆ. ನೀನು ಸಹಿಸ್ಕೊಳಕ್ಕಾಗ್ದೇ ಇರೋ ಮೋಸದ ಹಾಗೆ ತಡ್ಕೊಳಕ್ಕಾಗ್ದೇ ಇರೋಷ್ಟು ನಂಬಿಕೆ ದ್ರೋಹ ಮಾಡಿದ್ಯಾ. ನಿನ್ನಂತವಳಿಗೆ ಶಿಕ್ಷೆ ಕೊಡದೆ ಬಿಡಬಾರ್ದು. ಆ ಕಡೆ ಹೋಗಿ ಈ ಕಡೆ ಹೋಗಿ ಕೊನೆಗೆ ನಿಹಾರಿಕನ ಬಲಿಪಶುವಾಗಿ ಮಾಡಿದ್ರಿ. ಇದು ತುಂಬಾ ಅನ್ಯಾಯ. ಬಾಯಿ ಮುಚ್ಚಿ. ಇನ್ಯಾರು ಏನು ಮಾತಾಡಬೇಡಿ. ಮಾಡಿರೋ ಮೋಸನ ನಿಹಾರಿಕಾನೆ ಒಪ್ಕೊಂಡ್ಮೇಲೆ ವಾದ ವಿವಾದ ಬೇಡ. ಇಂಥವಳನ್ನ ಯಾರಾದ್ರೂ ಸಪೋರ್ಟ್ ಮಾಡಿದ್ರೆ ಅವ್ರಿಗೂ ಶಿಕ್ಷೆ ತಪ್ಪಿದಲ್ಲ. ನಿನ್ನಂತವಳಿಗೆ ನಮ್ಮ ಮನೇಲಿ ಸ್ಥಳ ಇಲ್ಲ. ನೀನಾಗದೆ ಇದ್ರೆ ನಿನ್ನಂತ ಜಾತಕ ಇರೋ ಇನ್ನೊಂದು ಹುಡುಗಿ ನಮ್ಗೆ ಸಿಗ್ತಾಳೆ. ನೀನ್ ನಮ್ ಕಣ್ಣು ಮುಂದೆ ಇನ್ನೊಂದು ಕ್ಷಣನೂ ನಿಂತ್ಕೊಳ್ಳೋಕ್ ಸಾಧ್ಯ ಇಲ್ಲ. ಹೊರಗಡೆ ಹೋಗು. ಆಗಿದ್ದೇನೋ ಆಗೋಯ್ತು. ಆ ವಿಷಯನೆಲ್ಲ ಬಿಟ್ಬಿಡಿ ಮಾವ. ನಿನ್ನಂತವಳಿಗೆ ಮಾತಿನಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಕುತ್ತಿಗೆ ಹಿಡಿದು ಆಚೆ ತಳ್ಬೇಕು. ಇನ್ನ ಯೋಚನೆ ಮಾಡ್ತಿದ್ದೀರಲ್ರಿ, ಹೊರಗಡೆ ಕಳ್ಸಿ. ಹೋಗು. ಅವ್ರ ಕೈಗೆ ಸರ್ಟಿಫಿಕೇಟ್ ಸಿಕ್ತು ಅಂದ್ರೆ ನನಗೆ ಬಂದು ಕೆಟ್ಟ ಕನಸು ನಿಜ ಆಗುತ್ತೆ. ಹಾಗೆ ನಡಿಬಾರ್ದು ಅಂದ್ರೆ ಆ ಸರ್ಟಿಫಿಕೇಟ್ ನನ್ನ ಕೈಗೆ ಸಿಗಬೇಕು. ದೇವ್ರ ಕೋಣೆಯಿಂದ ಆ ಸರ್ಟಿಫಿಕೇಟ್ನ ಹೇಗಾದರೂ ಹೊರಗಡೆ ತೆಗಿಬೇಕು. ನನ್ನಂಥ ಪಬ್ಬು ಬ್ಯಾಚ್ ಅವರೆಲ್ಲ ನಿನ್ನಂಥ ಅಮ್ಮನವರಿಗೆ ಶಕ್ತಿ ಇರತ್ತೆ ಅಂತ ಹೇಳ್ದಾಗ ನಾನೊಂಚೂರು ನಂಬಲಿಲ್ಲ. ಆದ್ರೆ
ನಾನವತ್ತು ನಿನ್ ಶಕ್ತಿ ಏನು ಅಂತ ನೋಡ್ದೆ. ಇವಾಗ ನಾನು ಮುಂದೆ ಒಂದ್ ಹೆಜ್ಜೆನೂ ಕೂಡ ಇಡಕ್ಕಾಗಲ್ಲ. ಆದ್ರೆ ಹೇಗಾದ್ರೂ ಒಳಗಡೆ ಇರೋ ಸರ್ಟಿಫಿಕೇಟ್ನ ಹೊರಗಡೆ ತೆಗಿಬೇಕು. ಹೇಗೆ? ಎಲ್ಲರೂ ನಿದ್ರೆ ಮಾಡಿರ್ತಾರೆ. ಈ ಟೈಮಲ್ಲಿ ಯಾರೂ ಹೊರಗಡೆ ಬರಲ್ಲ. ಎಸ್, ನಾನು ಅಮ್ಮನೋರಿರೋ ಕೋಣೆಗೆ ಕಾಲಿಡಕ್ಕಾಗಲ್ಲ. ಅದಕ್ಕೆ ನಿನ್ನ ಕಳಿಸ್ತಾ ಇದ್ದೀನಿ. ನೀನ್ ಹೇಗಾದ್ರೂ ಮಾಡಿ ಆ ಸರ್ಟಿಫಿಕೇಟ್ ನನಗೆ ಸಿಗೋ ಹಾಗೆ ಮಾಡು. ನನ್ನ ಕಣ್ಮುಂದೆನೇ ಒಳಗಡೆ ಹೋದಂಥ ಸರ್ಟಿಫಿಕೇಟ್ ಇಷ್ಟು ದಿನ ಆದ್ರೂ ವೇದಾವತಿ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದ್ರೆ ಖಂಡಿತ ಅಮ್ಮನವ್ರ ಮಂಟಪದ ಕೆಳಗಡೆನೇ ಇರಬೇಕು. ವೇದ, ಏನಾಯ್ತು? ಅಮ್ಮನವರು ಕನ್ಸಲ್ ಬಂದ್ರು ರೀ. ಮೊದ್ಲೆಲ್ಲ ಹೀಗಾದಾಗ ಅಮ್ಮನವ್ರ ಹತ್ರ ಹೋಗಿ ನಮಸ್ಕಾರ ಮಾಡಿ ರಿಲ್ಯಾಕ್ಸ್ ಆಗ್ತಿದ್ಯಲ್ಲ. ನಡಿ ಹೋಗೋಣ. ಸರಿ. ನಿಹಾರಿಕಾ, ಏನ ಶಬ್ದ? ನಡಿ ನೋಡೋಣ. ಏನೋ ನೋಡೋಣ ನಡಿ. ಎಲ್ಲ ನನ್ನ ಕರ್ಮ. ನಿದ್ದೆ ಮಾಡ್ತಾ ಇರೋರು ಹೇಳೋದು ಅಂದ್ರೇನು, ನಾನು ಇವ್ರ ಕಣ್ಣಿಗೆ ಬೀಳೋದು ಅಂದ್ರೇನು? ಇವಾಗ ನಾನು ಏನು ಉತ್ತರ ಕೊಡ್ಬೇಕು? ದೇವ್ರ ಮನೆ ಬಾಗಲ್ ತೆಗ್ದು ಏನ್ ಮಾಡ್ತಿದ್ಯಾ? ಅಂದ್ರೆ ಅತ್ತೆ, ಅದು ಇದು ಯಾಕೆ ಬಿತ್ತು? ನೀನ್ ಯಾಕೆ ಹಾಗೆ ನಿಂತಿದ್ಯಾ? ಅಷ್ಟಕ್ಕೆ ಏನ್ ನಡೀತು? ನಿದ್ದೆ ಮಾಡ್ದೆ ಧೂಳು ಹೊಡೆಯೋ ಕೋಲ್ ಹಿಡ್ಕೊಂಡು ಈ ಟೈಮಲ್ಲಿ ಏನ್ ಮಾಡ್ತಿದ್ಯಾ ನಿಹಾರಿಕಾ? ಕೇಳಿದ್ದಕ್ಕೆ ಉತ್ತರ ಕೊಡು ನಿಹಾರಿಕಾ.
ಏನಿಲ್ಲ ಅತ್ತೆ, ಕ್ಲೀನ್ ಮಾಡ್ತಿದ್ದೆ ಅಷ್ಟೇ. ಈ ಟೈಮಲ್ಲ, ರಾತ್ರಿ ಹೊತ್ತಲ್ಲಿ ಕೆರೆಗೆ ಮೀನು ಹಿಡಿಯಕ್ಕೆ ಹೋದಾಗೆ ನೀನು ಹೇಳಿದ್ದು ನಾನ್ ಸಿಂಕ್ ಆಗಿದೆ. ನನಗೆ ನಿದ್ದೆ ಬರ್ಲಿಲ್ಲ, ಅದಕ್ಕೆ ಏನೋ ಒಂದ್ ಕೆಲಸ ಮಾಡ್ತಾ ಇದ್ರೆ ಟೈಮ್ ಪಾಸ್ ಆದ ಹಾಗೂ ಇರತ್ತೆ, ಸುಸ್ತಾದ್ರೆ ನಿದ್ದೆ ಕೂಡ ಬರತ್ತೆ ಅಂತ ಕ್ಲೀನ್ ಮಾಡ್ತಾ ಇದ್ದೆ. ಏನೋ ಮಾಡಬೇಕು ಅಂತ ಬಂದ್ಲು, ಎಲ್ರ ಮುಂದೆ ಸಿಕ್ಕಾಕೊಂಡಿದ್ದಾಳೆ, ಅದಕ್ಕೆ ಏನೇನೋ ಹೇಳ್ತಿದ್ದಾಳೆ. ನೀವೆಲ್ಲರೂ ಹೋಗಿ ನಿದ್ದೆ ಮಾಡಿ, ನಾನು ನನ್ನ ಕೆಲಸ ಮಾಡ್ಕೋತೀನಿ. ನೀನು ಧೂಳ್ ಹೊಡೆಯೋಕೆ ಬಂದಿದ್ರೆ ಅಮ್ಮನವರ ಕೋಣೆ ಬಾಗ್ಲು ಯಾಕೆ ತೆಗ್ದಿದೆ? ಅತ್ತೆ ಕೇಳಿದ್ದು ಕೂಡ ಪಾಯಿಂಟೇ ಅಲ್ವಾ ನಿಹಾರಿಕಾ? ಆನ್ಸರ್ ಮಾಡು. ಅಂದ್ರೆ ಅದು ಅದು ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ಕೇಳಿದಕ್ಕೆ ಉತ್ತರ ಕೊಡು. ಅದು ಅಲ್ಲದೆ ಸಮಯ ಸಂದರ್ಭ ಇಲ್ದೇನೆ ಈ ಟೈಮಲ್ಲಿ ಯಾರಾದರೂ ಈ ಕೆಲಸ ಮಾಡ್ತಾರಾ? ನನಗಂತೂ ನಂಬಿಕೆ ಬರ್ತಿಲ್ಲ ಅತ್ತೆ. ಸಂದರ್ಭ ಇದೆ ಅವನಿ. ಏನದು? ಮದ್ವೆ ಮುಹೂರ್ತ ಹತ್ರ ಬರ್ತಾ ಇದೆ. 6ನೇ ತಾರೀಕು ತುಂಬಾ ದೂರದಲ್ಲೇನಿಲ್ಲ. ಮೊದಲು ನಮ್ಮನೆಯಿಂದನೇ ಮದ್ವೆ ಕೆಲ್ಸಗಳು ಶುರುವಾದ್ರೆ ಚೆನ್ನಾಗಿರತ್ತೆ ಅನ್ನೋ ಉದ್ದೇಶದಿಂದ ಈ ಕೆಲ್ಸನ ಶುರು ಮಾಡಿದೀನಿ. ಇದ್ರಲ್ಲಿ ತಪ್ಪೇನಾದ್ರೂ ಇದೆಯಾ ಅತ್ತೆ? ತಪ್ಪೇನಿಲ್ಲ, ಆದ್ರೆ ಈ ಕೆಲಸ ನೀನ್ ಯಾಕೆ ಮಾಡ್ತಿದ್ಯಾ? ಕೆಲಸದವ್ರನ್ನ ಕರೆಸಿ ಮಾಡ್ಸಿದ್ರೆ ಆಯ್ತಲ್ಲ. ನೀನು ನನ್ನ ಮನೆ ಚಿಕ್ಕ ಸೊಸೆ, ನಿನಗಿದೆಲ್ಲ ಬೇಕಾ? ಮದ್ವೆಗೆ ಸಂಬಂಧಿಸಿರೋ ಎಲ್ಲಾ ಕೆಲ್ಸಗಳನ್ನು ಸ್ವತಃ ನಾನೇ ಖುದ್ದಾಗಿ ಮಾಡ್ಬೇಕು ಅಂತ ಅಮ್ಮನವ್ರ ಮುಂದೆ ಹೇಳ್ಕೊತಿದ್ದೆ ಅತ್ತೆ. ಎಷ್ಟು ಒಳ್ಳೆ ಸೊಸೆನೋ. ಪ್ರಪಂಚದಲ್ಲಿರೋ ಎಲ್ರ ಸೊಸೆಗಿಂತ ದ ಬೆಸ್ಟ್ ಸೊಸೆ ಅನ್ನೋ ಅವಾರ್ಡ್ನ ನಿಹಾರಿಕಾ ಫ್ಯೂಚರ್ ಅಲ್ಲಿ ತಗೋತಾಳೆ, ನೋಡ್ತಾ ಇರಿ. ಅದು ಮಾತ್ರ ನಿಜ. ಜಾತಕದಲ್ಲೇ ಅಲ್ಲ, ಒಳ್ಳೆತನದಲ್ಲಿ, ಗುಣದಲ್ಲಿ, ಪದ್ಧತಿಲಿ, ಎಲ್ಲಾದ್ರಲ್ಲೂ ನಿಹಾರಿಕಾ ಒಂದು ಅದ್ಭುತ. ಅತ್ತೆ, ಏನಮ್ಮ? ಒಂದ್ ಮಾತು ಹೇಳಮ್ಮ. ಏನೋ ಸಿಕ್ಕಾಕ್ಸೋ ಪ್ರಯತ್ನ ಮಾಡ್ತಾ ಇದ್ದಾಳೆ. ಹೇಳು. ಮದ್ವೆಗೆ ಸಂಬಂಧಿಸಿರೋ ಎಲ್ಲ ಕೆಲ್ಸಾನು ಸ್ವತಃ ತಾನೇ ಮಾಡ್ತೀನಿ ಅಂತ ನಿಹಾರಿಕಾ ಅಂತಿದ್ದಾಳೆ. ಅದಕ್ಕೆ ಹೀಗೆ ಧೂಳು ಹೊಡೆಯೋ ಕೆಲ್ಸದ ಜೊತೆಗೆ ಅಟ್ಟದ ಮೇಲಿರೋ ಹಿತ್ತಾಳೆ ಸಾಮಾನು, ಅಡಿಗೆ ಪಾತ್ರೆಗಳು ಎಲ್ಲಾನು ಕೆಳಗಿಳಿಸಿ ನಿಹಾರಿಕಾ ಕೈಲೇ ತೊಳ್ಸೋಣ. ಏನಂತೀರ ಅತ್ತೆ? ನಾವು ಬೇಡ ಅಂದ್ರೂ ಕೂಡ ನಿಹಾರಿಕಾ ಬಿಟ್ಬಿಡ್ತಾಳಾ? ತಾನೇ ಮಾಡ್ತೀನಿ ಅಂತ ಹಠ ಮಾಡ್ತಾಳೆ. ನೀನ್ ಹೇಳ್ದಾಗೆ ಮಾಡ್ಸೋಣ. ಸರಿಯಾಗೆ ಸಿಕ್ಕಾಕೊಂಡೆ ಅಲ್ವಾ ನಿಹಾರಿಕಾ? ನಿಹಾರಿಕಾ ಏನೋ ನಡಿಬೇಕು ಅಂತ ಆಸೆ ಪಡ್ತಾಳೆ, ಆದ್ರೆ ಏನೋ ನಡೀತಾ ಇದೆ. ಹಾಗ್ಯಾಕಂತಿದ್ದೀರಾ ಅಣ್ಣ? ನಾನು ನಿಹಾರಿಕಾ ಮನಸ್ಫೂರ್ತಿಯಾಗಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ಲು ಅಲ್ವಾ? ಯಾಕೆ ಕಾಮೆಂಟ್ ಮಾಡ್ತಿದ್ದೀರಾ? ಕಾಮೆಂಟ್ಸ್ ಅಲ್ಲ ಬಿಡು ಮಾವ, ಕಾಂಪ್ಲಿಮೆಂಟ್ಸ್. ನೀನೇನಂತೀಯಮ್ಮ? ಅನ್ನೋದೇನಿದೆ ಮಾವ, ಮಾಡೋಣ. ಮಾಡೋಣ ಅಂತ ನಮ್ಮನ್ನೆಲ್ಲ ಸೇರಿಸ್ಬೇಡ, ಮಾಡ್ಬಿಡ್ತೀನಿ ಅಂತ ಹೇಳು. ಹೇಳು ನಿಹಾರಿಕಾ. ಮಾಡ್ಬಿಡ್ತೀನಿ. ಮಾತ್ ಕೊಟ್ಲಲ್ಲ, ಮಾಡ್ತಾಳೆ ಬಿಡು. ಚಿಕ್ಕ ಸೊಸೆ ಹತ್ರ ಕೆಲಸ ಮಾಡಿಸ್ಬಾರ್ದು ಅಂತ ಈಗಷ್ಟೇ ಹೇಳಿದ್ರಲ್ವಾ ಅತ್ತೆ? ನಿಹಾರಿಕಾನೇ ಮಾಡ್ತೀನಿ ಅಂತ ಅಂತಿದ್ದಾಳಲ್ವ ಲಾವಣ್ಯ? ಇನ್ನೀ ಟಾಪಿಕ್ ಬಿಟ್ಬಿಡಿ. ನಾಳೆ ಎಲ್ಲ ಕೆಲಸ ಅವಳೇ ಮಾಡ್ತಾಳೆ. ಇನ್ನೆಲ್ರೂ ಹೋಗಿ ಮಲ್ಕೊಳ್ಳಿ. ಹೋಗೋಣ ಬನ್ನಿ.